ಅಸ್ಸಲಾಮು ಅಲೈಕುಮ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾನು ಚಿಕನ್ ಗ್ರೀನ್ ಕರಿ ಮಾಡಿದ್ದೇನೆ ಇವತ್ತು. ನೋಡಿ, ನಾನು ಫಸ್ಟ್ ಚಿಕನ್ ತೊಳೆದಿದ್ದೇನೆ ಹಳದಿ ಮತ್ತು ವಿನೆಗರ್ ಹಾಕಿ. 4 ಈರುಳ್ಳಿ ಕಟ್ ಮಾಡಿದ್ದೇನೆ, 3 ಟೊಮೆಟೊ ಹಾಕಿದ್ದೇನೆ, ದೊಡ್ಡ ಟೊಮೆಟೊ. ಇದು ನಾನು ಪೇಸ್ಟ್ ಮಾಡ್ತೇನೆ. ಹರಿಮಿರ್ಚಿ 4. ಇದರಲ್ಲಿ ನಾನು 2 ಈರುಳ್ಳಿ ಮತ್ತು ಎಲ್ಲ ಟೊಮೆಟೊ ಪೇಸ್ಟ್ ಮಾಡಲಿಕ್ಕೆ ಹಾಕಿದೆ. ಮತ್ತು ಕೊತ್ತಂಬರಿ ಸೊಪ್ಪಿದ್ದು ದಂಟು ಇರ್ತದಲ್ಲ ಕೆಳಗಿದ್ದು, ಅದು ಸಹ ಹಾಕ್ತೇನೆ. ತೊಳೆದು ಕಟ್ಟಿಂಗ್ ಮಾಡಿ ಕಡಿಲಿಕ್ಕೆ ಹಾಕ್ತೇನೆ. ಮತ್ತು ಇದರಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ. ಲವಂಗ, ಇಲಾಚಿ, ಇದು ಚಕ್ಕ, ದಾಲ್ಚಿನ್ನಿ ಚಕ್ಕ, ಮತ್ತು ಇದು ಹಸಿಮೆಣಸು ಸಹ ಹಾಕ್ತೇನೆ ಇದರೊಟ್ಟಿಗೆ. ಒಳ್ಳೆ ಪೇಸ್ಟ್ ಮಾಡುವ ಪೂರ ಮಾಡಿ ನೀರು ಹಾಕಿ. ಇದು ಒಳ್ಳೆ ಮಾಡಿ ಕಡ್ದಿಟ್ಟಿದ್ದೇನೆ. ಈಗ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ತೇನೆ. ತುಪ್ಪ ಹಾಕಿದರೆ ಸ್ವಲ್ಪ ಒಳ್ಳೆ ಪರಿಮಳ ಬರ್ತದೆ ಅಂತ ಹಾಕೋದು. ಮತ್ತು ಆಯಿಲ್ ಸಹ ಹಾಕ್ತೇನೆ. ತುಪ್ಪ ಬೇಕೇ ಅಂತ ಇಲ್ಲ, ಆಯಿಲ್ ಹಾಕಿ ಮತ್ತು ಅದರಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ. ಸ್ವಲ್ಪ ಜಾಸ್ತಿ ಹಾಕ್ತೀನಿ ಆಯಿಲ್. ನೋಡಿ, ಗರಂ ಮಸಾಲ ಹಾಕಿದೆ. ಮತ್ತು ಅದರಲ್ಲಿ ಹಸಿಮೆಣಸು ಸ್ವಲ್ಪ 2 ಹಾಕಿದೆ, ಎಕ್ಸ್ಟ್ರಾ 2 ಹರಿಮಿರ್ಚಿ ಅದರಲ್ಲಿ ಹಾಕಿದೆ ಅಲ್ಲ, ಅದೇ ಎಕ್ಸ್ಟ್ರಾ ಆಯಿತಾ. ಮತ್ತು ಇದು ಈರುಳ್ಳಿ ಸಹ ಹಾಕಿದೆ. ಈಗ ಬೇಯಿಸ್ತೇನೆ, ಬ್ರೌನ್ ಆಗೋ ತನಕ ಬೇಯಿಸ್ತೇನೆ ಆಯಿತಾ. ಇದು ಒಳ್ಳೆ ಬ್ರೌನ್ ಮಾಡೀನಿ. ಈಗ ನನ್ನ ಚಾನಲಲ್ಲಿ ಹೊಸಬ್ರು ಇದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ನೀವು, ಮತ್ತು ಬೆಲ್ಲೈಕನ್ ಸಹ ಒತ್ತಿ, ನೋಟಿಫಿಕೇಷನ್ ಬರ್ತದೆ ನನ್ನ ವೀಡಿಯೋದೆಲ್ಲ. ಮತ್ತು ಶೇರ್ ಮಾಡಿ ಆಯಿತಾ. ಈರುಳ್ಳಿ ಬೇಯ್ತಾ ಉಂಟಲ್ಲಿ, ಅಷ್ಟರ ತನಕ ನಾನು ಇಲ್ಲಿ ಉಂಟಲ್ಲ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಹಸಿನೇ ಉಂಟಲ್ಲ ತೊಳೆದು ಹಾಕ್ತೇನೆ ಇದರಲ್ಲಿ. ಮತ್ತು ನೀರು ಹಾಕ್ತೇನೆ ಸ್ವಲ್ಪ ಸ್ವಲ್ಪ, ಮತ್ತು ಬಡಿ ಸೊಪ್ಪು ಸಹ ಹಾಕ್ತೇನೆ. ಈರುಳ್ಳಿ ನೋಡಿ ಬ್ರೌನ್ ಆಗ್ತಾ ಬಂದಿದೆ, ಒಳ್ಳೆ ಬೇಯ್ತಾ ಉಂಟು ಇದು ಬೇಯ್ತಾ ಇರಲಿ ಹೀಗೆ. ಮತ್ತು ಇದರಲ್ಲಿ ನಾನೀಗ ಬಡಿ ಸೊಪ್ಪು ಹಾಕ್ತಾ ಇದ್ದೇನೆ ಕಡಿಯುವ ತೆಂಗಿನಕಾಯಲ್ಲಿ. ಮತ್ತು ಎಂತ ಹಾಕೋದಿಲ್ಲ, ಯಾಕೆ ಹೇಳಿದರೆ ಗರಂ ಮಸಾಲ ನಾನು ಇದು ಗ್ರೀನ್ ಮಸಾಲದಲ್ಲಿ ಹಾಕಿದ್ದೇನೆ ನೋಡಿ. ಇದು ಸಹ ಬೆಂತ ಉಂಟು. ಈಗ ಇದರಲ್ಲಿ ನಾನಿದು ಹಾಕ್ತೇನೆ. ಇದು ಈಗ ಒಳ್ಳೆ ಬೇಯಿಸುವ, ನಾವು ಒಳ್ಳೆ ಎಣ್ಣೆ ಬಿಡುವ ತನಕ ಬೇಯಿಸಬೇಕು ಆಯಿತಾ. ಹಸಿ ಇತ್ತಲ್ಲ ಟೊಮೆಟೊ, ಅದಕ್ಕೆ ಈರುಳ್ಳಿ ಎಲ್ಲ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಇದರಲ್ಲಿ ಹಾಕಿ ಇದು ಸಹ ಒಳ್ಳೆ ಮಿಕ್ಸ್ ಮಾಡಿ ಬೇಯಿಸುವ. ವಿಡಿಯೋಗೆ ಲೈಕ್ ಮಾಡಿ ಆಯಿತಾ. ಕಮೆಂಟ್ಸ್ ಮಾಡಿ ನೀವು ಹೇಗಾಗಿದೆ ನನ್ನ ರೆಸಿಪಿ ಅಂತ. ಒಳ್ಳೆ ಟೇಸ್ಟ್ ಆಗಿತ್ತು ಮಾತ್ರ ಇದು, ಒಳ್ಳೆ ಪರಿಮಳ ಸಹ ಬೆಸ್ಟ್ ಇತ್ತು ಇದರದ್ದು. ಇದನ್ನು ಒಳ್ಳೆ ಮಸಾಲ ಆಯ್ತು. ಈಗ ಇದರಲ್ಲಿ ನಾನೀಗ ಉಂಟಲ್ಲ ಇದು ಹಾಕ್ತೇನೆ, ಮಾಂಸ ಕೋಳಿ ಹಾಕ್ತೇನೆ. ಮತ್ತು ಈಗ ಇದು ಬೇಯ್ತಾ ಇರಲಿ ಇಲ್ಲಿ, ಒಳ್ಳೆ ಫಾಸ್ಟಾಗಿ ಇಡಿ ಸ್ವಲ್ಪ ಹೊತ್ತು. ನಾನೀಗ ಹಾಲು ತೆಗಿತಾ ಇದ್ದೇನೆ ಇದು ಮಸಾಲೆ ಹಾಕಲಿಕ್ಕೆ. ಅದು ತೆಂಗಿನಕಾಯಿ ಹುರಿದು ಮಾಡಿದೆ ಅಲ್ಲ, ಕಡಿದೆ ಅಲ್ಲ ಅದು. ಮತ್ತು ಉಪ್ಪು ಮತ್ತು ಹಳದಿ ನನಗೆ ನೆನಪಿಲ್ಲ ಹಾಕಲಿಕ್ಕೆ, ಈಗ ಹಾಕಿದೆ ಆಯಿತಾ. ಈಗ ಹಾಲು ತೆಗೆದಾಯಿತು ನೋಡಿ. ಕೋಳಿ ಒಳ್ಳೆ ಬೇಯ್ತಾ ಉಂಟು ಇಲ್ಲಿ. ಈಗ ನಾನು ಸ್ವಲ್ಪ ಇದರಲ್ಲಿ ಕರ್ಡ್ ಹಾಕ್ತೇನೆ ಆಯಿತಾ. ಮೊಸರು ಹಾಕ್ತೇನೆ. ಮೊಸರು ಹಾಕಿ ಆಮೇಲೆ ಅದು ಸಹ ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿ ಉಂಟಲ್ಲ ಬೇಯಿಸುವ ಸ್ವಲ್ಪ ಹೊತ್ತು. ಆಮೇಲೆ ನಾವು ಮಸಾಲೆ ಅಲ್ಲ, ಹಾಲು ಹಾಕುವ. ಸ್ವಲ್ಪ ವಿನೆಗರ್ ಹಾಕಿದ್ದೇನೆ ಆಯಿತಾ. ವಿನೆಗರ್ ಹಾಕಲಿಕ್ಕೆ ಸ್ವಲ್ಪ ಲಿಂಬೆ ಸಹ ಹಾಕ್ಬೋದು. ಮತ್ತು ಇದು ಸಹ ಹಾಕಿಬಿಡಿ, ಹಾಲು ಸಹ ಇದಕ್ಕೆ ಹಾಕಿ ಕುದಿಸಿ, ಒಳ್ಳೆ ಕುದಿಸಿ ಆಯಿತಾ. ಚಂದ ಮಾಡಿ ಕುದಿಸಿ. ನೀವು ಬೇಕಾದರೆ ಗ್ರೀನ್ ಮಸಾಲ ರೆಡಿ ಮಾಡುವಾಗ ಪುದೀನ ಸಹ ಹಾಕ್ಬೋದು ಆಯಿತಾ. ನಾನೀಗ ಪುದೀನ 2 ತುಂಡು ಹಾಕ್ತಾಯಿದ್ದೇನೆ, ಜಾಸ್ತಿ ಇಷ್ಟ ಇಲ್ಲ ನನಗೆ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಪುದೀನ ಸಹ ಹಾಕಿಬಿಟ್ಟೆ ಈಗ ಬೇಯುವಾಗ. ನೀವು ಬೇಕಾದರೆ ಕಡಿಯುವಾಗ ಸಹ ಹಾಕ್ಬೋದು. ನನಗೆ ಓವರ್ ಇಷ್ಟ ಇಲ್ಲ ಅದ್ರ ಸ್ಮೆಲ್, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಾನು 2 ಗಂಟು ಅಷ್ಟೇ. ಒಳ್ಳೆ ಕುದಿ ಬಂತು, ಈಗ ರೆಡಿ ಆಯಿತು. ಒಳ್ಳೆ ಪರಿಮಳ ಬರ್ತಾ ಉಂಟು ಮಸಾಲ, ಒಳ್ಳೆ ಟೇಸ್ಟಿಯಾಗಿತ್ತು ನೋಡಿ. ರೆಡಿ ಉಂಟು. ನನ್ನ ವಿಡಿಯೋ ಪೂರ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತಾ. ಅಲ್ಲಾ ಹಾಫೀಸ್.